ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ನೋಡೋಣ ಬನ್ನಿ. ಮೊದಲಿಗೆ ತನ್ವಿನ ಕರ್ಕೊಂಡು ಬಂದು ಹೊಸ ಡ್ರೆಸ್ನ ಗಿಫ್ಟ್ ಕೊಟ್ಟು ಬರ್ತ್ಡೇ ಅರೇಂಜ್ಮೆಂಟ್ನ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ತನ್ವಿ ಕೂಡ ತುಂಬ ಖುಷಿಯಾಗಿ, ಪಪ್ಪ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇಟ್ಟಿದ್ದೀನಿ ಪಪ್ಪ, ಇದನ್ನೆಲ್ಲ ನೋಡ್ಬಿಟ್ಟು ಅಂದಿದ ತಕ್ಷಣ, ಇಷ್ಟಕ್ಕೆ ಹೀಗೆ ಅಂದರೆ ಹೇಗೆ ತನ್ವಿ, ಇದಕ್ಕಿಂತ ತುಂಬ ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ ತಾಂಡವ್. ಅದಕ್ಕೆ ತನ್ವಿ, ಇನ್ನು ಏನ್ ಪಪ್ಪ ಈಗ ಹೇಳ್ತಿದ್ದಿ, ಇನ್ನೂ ಸರ್ಪ್ರೈಸ್ ಇದೆಯಾ ಅಂದಾಗ, ಹೌದು ತನ್ವಿ, ನಿನ್ಗೋಸ್ಕರ ತುಂಬಾ ಅರೇಂಜ್ಮೆಂಟ್ ಮಾಡಿಸಿದೀನಿ ತನ್ವಿ, ಬೇಕಿದ್ರೆ ನಿನ್ ಮ್ಯಾಜಿಕ್ ನೋಡ್ಬೇಕು ಅಂದ್ರೆ ಒಂದ್ಸಾರಿ ಚಪ್ಪಾಳೆ ಹೊಡಿ ಅಂದಾಗ, ಪಪ್ಪ ನಿಜವಾಗ್ಲೂ ಮ್ಯಾಜಿಕ್ ಬರುತ್ತಾ ಪಪ್ಪ ಅಂದಿದ ತಕ್ಷಣ, ನೀನ್ ಚಪ್ಪಾಳೆ ಹೊಡೆದ್ ನೋಡು ಅಂದಾಗ ತನ್ವಿ ಕೂಡ ಭಯದಲ್ಲೇ ಯಾವ ಮ್ಯಾಜಿಕ್ ಬರುತ್ತೆ ಅಂತ ತನ್ವಿ ಎಕ್ಸೈಟ್ಮೆಂಟ್ ಅಲ್ಲೇ ಕ್ಲಾಪ್ ಮಾಡಿದ ತಕ್ಷಣ ಈ ಕಡೆ ಜೋಕರ್ ಎಲ್ಲರೂ ಮ್ಯಾಜಿಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿರೋ ತನ್ವಿ ಫ್ರೆಂಡ್ಸ್ ಗಳೆಲ್ಲ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಭಾಗ್ಯ ಫುಲ್ ಮೇಕಪ್ ಮಾಡ್ಕೊಂಡು ಜೋಕರ್ ಡ್ರೆಸ್ ಹಾಕೊಂಡು ಬರ್ಡೇನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಬರ್ತಾ ಇರ್ತಾಳೆ. ಅಯ್ಯೋ, ನೇಮ್ ಏನಂತಾನೆ ಕೇಳಲಿಲ್ಲ, ಇವಾಗ ವಿಶ್ ಮಾಡ್ಬೇಕು ಅಂತ ಅನ್ಕೊಂಡು ಕೇಕ್ ಮೇಲೆ ಹೇಗಿದ್ರು ನೇಮ್ ಇರುತ್ತೆ, ಅದನ್ನೇ ನೋಡ್ಕೊಂಡು ಹೇಳಿದ್ರಾಯ್ತು. ಭಾಗ್ಯ ಕೇಕ್ ನ ನೋಡಿದ ತಕ್ಷಣ ಅದ್ರ ಮೇಲೆ ತನ್ವಿ ಅಂತ ಹೆಸರಿರುತ್ತೆ. ಅದನ್ನ ನೋಡಿದ ತಕ್ಷಣ ಹ್ಯಾಪಿ ಬರ್ಡೇ ತನ್ವಿ ಅಂತ ಇದೆಯಲ್ಲ ಅಂತ ಭಾಗ್ಯ ಸ್ಟೇಜ್ ಕಡೆ ನೋಡ್ತಾಳೆ. ಅಲ್ಲಿ ತಾಂಡವ್, ತನ್ವಿ, ಶ್ರೇಷ್ಠ 3 ಜನ ನಿಂತಿರ್ತಾರೆ. ಅದನ್ನ ನೋಡಿ ಭಾಗ್ಯಂಗೆ ಶಾಕ್ ಆಗ್ಬಿಡುತ್ತೆ. ತನ್ವಿ, ತಾಂಡವ್ ಮತ್ತು ಶ್ರೇಷ್ಠ ಭಾಗ್ಯ ಕೇಕ್ ತರೋದನ್ನೇ ಕಾಯ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಭಾಗ್ಯಂಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ಒಳಗೆ ಒಳಗೆ ದುಃಖ ಆಗ್ತಾ ಇರುತ್ತೆ. ನನ್ನ ಮಗಳು ಬರ್ತಡೇನ ನಾನು ಈ ರೀತಿ ಆಚರಿಸಂಗ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರ್ತಾಳೆ ಭಾಗ್ಯ. ಆದ್ರೂ ಯಾವ್ದೋ ಒಂದು ರೂಪದಲ್ಲಾರು ನನ್ನ ಮಗಳು ಬರ್ತಡೇನ ನಾನು ಆಚರಿಸಂಗ ಆಯ್ತಲ್ಲ ಅಂತ ಒಳಗೊಳಗೆ ಖುಷಿನೂ ಪಡ್ತಾ ಇರ್ತಾಳೆ. ಭಾಗ್ಯ ತನ್ವಿಗೆ ಹೇಳಿದ್ರು ಕೂಡ, ನಾನು ನಿನ್ ಬರ್ತಡೇ ಎಷ್ಟೇ ಕಷ್ಟ ಆದ್ರೂ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ, ತಾಂಡವ್ನ ಶ್ರೀಮಂತಿಕೆಗೆ ತನ್ವಿ ಆ ಕಡೆ ಹೋಗಿದ್ದಾಳೆ. ಇದನ್ನೆಲ್ಲ ಭಾಗ್ಯ ಹೇಗೆ ಫೇಸ್ ಮಾಡ್ತಾಳೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.